ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲ ರೈತ ಬಾಂಧವರಿಗೂ ಮಕರ ಸಂಕ್ರಾಂತಿಯ ಶುಭಾಶಯನ ತಿಳಿಸ್ತಾ, ವಿಷಯ ಏನಂತಂದರೆ ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚೆನ್ನಂಗಿರಿ ಗ್ರಾಮದ ರೈತರು ಹಸುನ ತಗೊಂಡು ಬರಬೇಕಾದ್ರೆ ಪುತ್ತೂರಿನ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಆ ಹಸುನ ಬರ್ತಿದ್ದಂಥ ಗಾಡಿನ ಅಡ್ಡಾಕಿ ಗಾಡಿನ ಸೀಸ್ ಮಾಡಿದ್ದಾರೆ. ಮತ್ತು ಅದು ಇನ್ನೇನು ವಾರದಲ್ಲಿ 10 ದಿನದಲ್ಲಿ ಕರುವಾಕಂಥ ಗಬ್ಬದ ಹಸು ಒಂದು, ಮತ್ತು ಹಾಲು ಕೊಡುವಂಥ ಹಸು. ಅವರು ನಮ್ಮ ರೈತರು ಅದನ್ನು ತರಬೇಕಾದ್ರೆ ಅದಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಬೇರೆ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟನೆ ಮಾಡುವಾಗ ಅದಕ್ಕೊಂದು ಲೆಟರ್ ಬರುತ್ತೆ. ಆ ಪತ್ರನ ಇವರ ಬಳಿ ಇರಲಿಲ್ಲ. ಸೊ ಇವರಿಗೆ ಆ ಪತ್ರ ಇರಬೇಕು ಅನ್ನೋದು ಕೂಡ ಅರಿವಿರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅರಿವಿಲ್ಲದ ಕಾರಣ ಇವರು ತಗೊಂಡು ಬರಬೇಕಾದ್ರೆ ನೈಟ್ ಟೈಮು ಅದನ್ನು ಅಡ್ಡಾಕಿದ್ದಾರೆ. ಮತ್ತು ಅವರು ಪೊಲೀಸರು ಅವ್ರ ಮೇಲೆ FIR ಕೂಡ ಹಾಕಿ ಸೊ ಬೇಲ್ ಕೂಡ ತಗೊಂಡಿದ್ದಾರೆ. ಇವರು ಅವರಿಗೆ ಬಿಡಿಸಿ ಹೇಳಿದ್ದಾರೆ ಎಲ್ಲ ಥರವಾಗಿ, ನಾವು ರೈತರು ಇದನ್ನು ಸಾಕಕ್ಕೆ ತೊಗೊಂಡೋಗ್ತಿರೋದು ಅಂತಂದ್ಬಿಟ್ಟು ಎಲ್ಲ ವಿಧವಾಗಿ ಹಾಲೆಲ್ಲ ಕರೆದು ತೋರಿಸಿದ್ದಾರೆ. ಆದ್ರೂ ಕೂಡ ಅವರು ದಬ್ಬಾಳಿಕೆಯಿಂದ ಇವ್ರನ್ನ ಮಾತಾಡಲಿಕ್ಕೆ ಬಿಡದೆ, ಇವ್ರಿಗೊಂದು ಅವಕಾಶನೂ ಮಾಡಿಕೊಡದೆ ಏಕಾಏಕಿ FIR ಹಾಕಿದ್ದಾರೆ. ಸರಿ ಆಯಿತು, ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂದ್ಬಿಟ್ಟು ನಾವು AC ಕೋರ್ಟಿನ ನ್ಯಾಯಾಧೀಶರ ಬಳಿ ಹೋಗಿದ್ದು. ಸೊ ಅವ್ರ ಹತ್ರನೂ ಕೂಡ ನಾವು ತುಂಬ ಮನವರಿಕೆ ಮಾಡಿ ಅರ್ಥ ಮಾಡಿಸಿದ್ವು. ಬಟ್ ಆದರೆ ಅವರು ಕಾನೂನೇ ಮಿಗಿಲು, ಕಾನೂನೇ ಎಲ್ಲದಕ್ಕೂ ಮೇಲು ಅಂತಂದ್ಬಿಟ್ಟು ಹೇಳಿದ್ರು. ಹೌದು, 100% ಕಾನೂನಿನ ಮುಂದೆ ಯಾರೂ ಕೂಡ ಮೇಲಾಗಿಲ್ಲ. ಸೊ ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಬೇಕು. ಆದರೆ ಕಾನೂನಿಗಿಂತ ಇದ್ದುದು ಮಾನವೀಯತೆ. ಏಕೆಂತಂದರೆ ಅದು ಇನ್ನು 15 ದಿನದಲ್ಲಿ ಕರುವಾಕಂಥ ಗಬ್ಬದ ಹಸು, ಆಯಿತಾ. ಸೊ ಅದನ್ನು ನಾವು AC ಕೋರ್ಟ್ನ ನ್ಯಾಯಾಧೀಶರಿಗೆ ಅರ್ಥ ಮಾಡಿಸಿದ್ವಿ. ಬಟ್ ಆದರೆ ಅವರು ಕಾನೂನೇ ನನಗೆ ಮೇಲು ಅಂದ್ಬಿಟ್ಟು ಆ ಥರನಾಗಿ ಮಾತಾಡಿದ್ರು. ಸರಿ ಆಯಿತು, ಆದರೆ ಅವರು ಆ ಕರು ಕೂಡ ಬಿಡಲಿಲ್ಲ. ಮತ್ತು ಅದಕ್ಕೆ ಒಂದು 4-5 ದಿನದಿಂದ ಸ್ಟೇಷನಲ್ಲೇ ಕಟ್ಟಾಕೊಂಡಿದ್ದಾರೆ. ಅದಕ್ಕೆ ಆ ಹಸುಗೆ ಮೇವಿಲ್ಲ, ಮತ್ತು ಅದಕ್ಕೆ ಟೈಮಿಗೆ ನೀರಿಲ್ಲ. ಸೊ ಮತ್ತು ಪೊಲೀಸರು ಒಂದು ಏನು ಅಂತಂದರೆ ಒಂದು ಸಾಮಾನ್ಯ ಜ್ಞಾನ ಬೇಡವಾ? ಯಾಕೆಂತಂದರೆ ಎಲ್ಲ ಪೊಲೀಸರಿಗೂ ನಾನು ಇದನ್ನು ಹೇಳ್ತಾ ಇಲ್ಲ. ಸೊ ಕೆಲವೊಬ್ಬರು ಇದ್ದಾರೆ, ಲಂಚಕೋರರು, ಅಯೋಗ್ಯರು, ಇಂಥವ್ರು ಕೂಡ ಇದ್ದಾರೆ. ಆದರೆ ಅರ್ಥ ಮಾಡ್ಕೋಬೇಕು, ಮಾನವೀಯತೆ. ಅವತ್ತು FIR ಹಾಕೋದ್ಕಿಂತ ಮುಂಚೆ ಪಿರಿಯಾಪಟ್ಟಣ ತಾಲೂಕಿನ ಯಾವುದಾದ್ರೂ ಸ್ಟೇಷನ್ಗೆ ಕಾಲ್ ಮಾಡಿ ಈ ಥರದ್ದು ರೈತರು ನಿಮ್ಮ ಕಡೆಯವರು ಹೆಂಗೆ ಏನು ಅಂತ ಕೇಳ್ಬೋದಿತ್ತು, ಏನಾದರೂ ಒಂದು ಮಾಡ್ಬೋದಿತ್ತು. ಬಟ್ ಆದರೆ ಅರಿವೇ ಇಲ್ಲದೆ ಅವ್ರಿಗೆ ಬೇಕಾದಾಗ ಟೈಮ್ಗೆ ಚೆನ್ನಾಗಿ ತಿನ್ನೋದಕ್ಕೆ ಗೊತ್ತು. ಆದರೆ ಇವತ್ತು ಸ್ಟೇಷನ್ ಮುಂದೆ ಆ ಹಸುಗಳನ್ನ ಕಟ್ಟಾಕೊಂಡಿದ್ದಾರೆ, ಆಯಿತಾ. ಅದನ್ನು ರೈತರು ನೋಡೋ ಆರೈಕೆನ ಪೊಲೀಸರ ಕೈಲಿ ನೋಡೋಕ್ಕಾಗತ್ತಾ? ನಾವೆಲ್ಲನೂ ಅರ್ಥ ಮಾಡಿಸಿದ್ವಿ. ಬಟ್ ಆದರೆ ಅವರು ಅದನ್ನು ಹಸುನ ಕೊಡೋದಕ್ಕೆ ಮುಂದಾಗಿಲ್ಲ. ಸೊ ಹಾಗಾಗಿ ನಮ್ಮ ರಾಜ್ಯ ರೈತ ಸಂಘದ ಎಲ್ಲ ಒಂದು ಸಮೂಹ ಇದೇ ಶುಕ್ರವಾರ 17ನೇ ತಾರೀಕು, ಅಂದರೆ ನಾಳೆ 16ನೇ ತಾರೀಕು ಪುತ್ತೂರಿನ ಏನು AC ಕೋರ್ಟ್ ಇದೆ ಅಲ್ಲಿಗೆ ಎಲ್ಲರೂ ಹೋಗಬೇಕು ಅಂತಿದ್ವಿ. ಸೊ ನೀವು ಕೂಡ ನಮ್ಮೊಂದಿಗೆ ಈ ಒಂದು ನ್ಯಾಯಯುತವಾದ ಹೋರಾಟಕ್ಕೆ ಬೆಂಬಲ ಕೊಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ನಮ್ಮ ಜೊತೆ ಬನ್ನಿ ಅಂತ ನಾವು ಕರೆ ಕೊಡ್ತಾ ಇದ್ವಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು.